ಪದ ಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ಹಾಯ್, ನಾನು ನಿಮ್ಮ ಐಶು. ಬನ್ನಿ ಈ ಯಾನದಲ್ಲಿ ಜೊತೆ ಸಾಗೋಣ. ನಮ್ಮ ಗಾನ ಸಿಂಚನ ಜನಮನದ ಪದ ಪಯಣ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಈಗ ಮತ್ತಿಕುಂಟೆ ಕೃಷ್ಣ ಕೋಲಾರ ಇವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಮಗು ಮಲಗಲಿ ಅಂತ ಅಮ್ಮ ಹಾಡಿದ ಹಾಡನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಅದನ್ನೇ ಕರಿಯರ್ ಮಾಡಿಕೊಳ್ಳೋ ಕೆಲವು ಪ್ರತಿಭೆಗಳಲ್ಲಿ ಕೃಷ್ಣಪ್ಪ ಒಬ್ರು. ಊರಿನ ಜನರಿಗೆ ಕೃಷ್ಣಪ್ಪ ಅಂತಂದ್ರೆ ಯಾರೇ ಅದು ಅಂತಾರೆ. ಕಲಾವಿದ ಕೃಷ್ಣಪ್ಪ ಅಂತಂದ್ರೆ ಗೊತ್ತು ಬಿಡಿ ಅಂತ ನಗ್ತಾರೆ. ಅಷ್ಟ್ರ ಮಟ್ಟಿಗೆ ಫೇಮಸ್ ಇವರು. ಪೂರ್ಣ ಹೆಸರು ಕೃಷ್ಣಪ್ಪ ಎಂಬಿ ಅಂತ. ನನ್ನೆಲ್ಲರೂ ಕರೆಯೋದು ಕಲಾವಿದ ಮತ್ತಿಕುಂಟೆ ಕೃಷ್ಣ ಅಂತ. ಕಲಾವಿದ ಮತ್ತಿಕುಂಟೆ ಕೃಷ್ಣ ಅಂದ್ರೇನೆ ಎಲ್ಲರಿಗೂ ಗೊತ್ತಾಗೋದು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಮುಂಜಾನೆಯ ತಿಳಿ ಹೊತ್ತಲ್ಲಿ ನಯವಾಗಿ ಅರಳೋ ಹೂವೇ ಅಭಿರುಚಿ. ಬದುಕಿನ ಬಂಡಿ ಎಳೆಯೋದಕ್ಕೆ ಆಟೋ ಓಡಿಸೋದು, ತರಕಾರಿ ವ್ಯಾಪಾರ ಮಾಡೋದು, ಹೀಗೆ ಏನೆಲ್ಲಾ ಸರ್ಕಸ್ ಹೊಡೆದ್ರು ಅಲ್ಲೆಲ್ಲ ತನ್ನ ಬ್ಲಡ್ ಅಲ್ಲೇ ಬ್ಲೂಮ್ ಆಗಿರೋ ಕುಸುಮ ಕೋಗಿಲೆ ಬಾಡಿ ಹೋಗ್ತಾ ಇರೋ ಫೀಲಿಂಗು. ಹಾಡುವ ಕನಸಿಗೆ, ವೇದಿಕೆಯ ಅವಕಾಶಕ್ಕೆ, ಮಳೆ ಬಿಸಿಲನ್ನ ಲೆಕ್ಕಿಸದೆ ಮೈಲುಗಟ್ಟಲೆ ನಡೆದು ಒಂದೊಂದು ಅವಕಾಶಕ್ಕೂ ಹಾತೊರೆದ ಜೀವ ಕಲಾವಿದ ಕೃಷ್ಣಪ್ಪ. ನಾನು ಚಿಕ್ಕ ಮಗುವಾಗಿದ್ದಾಗ ನಮ್ಮ ತಾಯಿ ರಾಗಿ ಬೀಸ್ಕೊಂಡು ಹಾಡಾಡ್ತಾ ಇದ್ರು. ಅದನ್ನು ಕೇಳ್ತಾ ಇದ್ದೆ ನಾನು. ಇಲ್ಲೆಲ್ಲ ತೆಲುಗು ಮೂಲ ಇರೋದ್ರಿಂದ ತೆಲುಗಲ್ಲಿ ಭಾಳ ಚೆನ್ನಾಗಿ ನಮ್ಮ ತಾಯಿ ಆಡ್ತಾ ಇದ್ರು. ಅವಾಗ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಆಯಿತು. ಜಾಗೃತಿ ಗೀತೆಗಳನ್ನ ಹಾಡೋದ್ರಲ್ಲಿ ನಿಸ್ಸೀಮ, ಡೋಲು ತಮಟೆ ಬಾರಿಸೋದ್ರಲ್ಲಿ ಅಸೀಮ. ಕೋಲಾರಗಳಲ್ಲಿ ಅಲ್ಲಿ ಆರ್ಕೆಸ್ಟ್ರಾಗಳು ಎಲ್ಲನೋ ಇಲ್ಲಿ 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ದೂರ ಆದರೆ ನಡ್ಕೊಂಡು ಹೋಗಿ ಆರ್ಕೆಸ್ಟ್ರಾಗಳಿಗೆ ಹೋಗಿ ಅಲ್ಲೊಂದು ಚಾನ್ಸ್ ಕೊಟ್ರಿ, ನಮಗೊಂದು ಚಾನ್ಸ್ ಆಡೋಕೆ, ನಮಗೊಂದು ಇದು ಕೊಟ್ರಿ, ಲೈಫ್ ಕೊಟ್ರಿ ಬರ್ತಂತ ಕಷ್ಟ ಬಿದ್ದು ನಾವೆಲ್ಲ ಬಲಂತ ಮಾಡಿ ಸ್ಟೇಜ್ ಮೇಲೆ ಹಸಿರಿ ಅವ್ನಿಗೊಂದು ಚಾನ್ಸ್ ಕೊಡೋರು. ಜನ ಎಲ್ಲ ಚಪ್ಪಾಳಿ ಹೊಡೆಯೋರು. ಅವ್ನ ಸಾಂಗ್ ನೋಡ್ಬಿಟ್ಟು, ಅವ್ನು ಇದು ನೋಡ್ಬಿಟ್ಟು. 100 ನೋವು ಮರೆತು ನಗುತ್ತಾ ಹಾಡುವ ಕಲಾವಿದ ಕೃಷ್ಣಪ್ಪ ಅವರ ಗಾನ ಸಿಂಚನದ ಜರ್ನಿ ಸುಗಮವಾಗಿ ಸಾಗಲಿ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಮತ್ತಿಕುಂಟೆ ಕೃಷ್ಣ ಕೋಲಾರ. ಪ್ಲೀಸ್. ನಮಸ್ತೆ, ಹೇಗಿದ್ದೀರಿ? ಗಾನ ಸಿಂಚನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ವಿಟಿ ನೋಡ್ತಾ ಇದ್ದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹೋಗಿ ವೇದಿಕೆಗಳಲ್ಲಿ ಹಾಡಿದ್ದೀರಿ. ಇವತ್ತು ಇಲ್ಲಿ ಗಾನ ಸಿಂಚನಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಈ ವೇದಿಕೆಯಲ್ಲಿ ಎಷ್ಟೋ ನನ್ನಂಥ ಬಹಳ ದೊಡ್ಡ ಕಲಾವಿದರಲ್ಲಿ ಬೆಳೆದೋಗಿರ್ತಕ್ಕಂಥವ್ರನ್ನ ನಾವು ನೋಡಿ ಬೆಳೀತಾ ಇದ್ದೀವಿ. ಇವತ್ತು ಆ ವೇದಿಕೆಯಲ್ಲಿ ನಾವು ಬಂದಿದ್ದೀವಿ. ನಮಗಂತೂ ಭಾಳ ಖುಷಿ ಆಗ್ತಾಯಿದೆ. ಇನ್ನಷ್ಟು ಈ ಚಂದನ ವಾಹಿನಿ ಇನ್ನಷ್ಟು ಕಲಾವಿದರನ್ನ ಕರೆಸಿ ಇಲ್ಲಿ ಒಳ್ಳೆಯ ವೇದಿಕೆ ಕೊಟ್ಟು ಇನ್ನಷ್ಟು ಜನಪದ ಉಳಿಸೋಂಥ ಕೆಲಸ ಆಗಲಿ ಅಂತ ನಾನು ವಿಶೇಷವಾಗಿ ಕೇಳ್ಕೊತ, ಮತ್ತು ಈ ಒಂದು ಅವಕಾಶ ನನಗೆ ಕೊಟ್ಟಂಥ ಚಂದನ ವಾಹಿನಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಿ ಮೇಡಮ್? ಬಳಗಾರನ ಒಂದು ಗೀತೆ ಹಾಡ್ತಾ ಇದ್ದೀನಿ ಮೇಡಮ್. ಕೇಳೋಣ. ಸರಿ ಮೇಡಮ್. ಬೆಂಕಿ ಪಟ್ಟಣದಿಂದ ಒಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ, ಬಳೆಗಾರ ಸಾರಿಕೊಂಡು ಹೋಗೋ ತವರಿಗೆ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ, ಬಳೆಗಾರ ಸಾರಿಕೊಂಡೋಗೋ ತವರಿಗೆ. ನಮ್ಮ ನಡಲ್ಲಿ ಬಳೆ ಇಲ್ಲ, ಬಳೆಗಾರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಬಾಣಂತಿ ಮನೆ ಮುಂದೆ ಬಾಳೆಯ ಚಪ್ಪರ ಆಗಿ ಬರಯ್ಯ ಬಳೆಗಾರ, ಬಾಣಂತಿ ಮನೆ
ಮನೆ ಮುಂದೆ ಬಾಳೆಯ ಚಪ್ಪರ ಬಾಗಿ ಬರಯ್ಯ ಬಳೆಗಾರ, ಬಾಗಿ ಬರಯ್ಯ ಬಳೆಗಾರ, ಅಣ್ಣಯ್ಯ ಬಾಣಂತಿಗೆ ಬಳೆ ತೊಡುಬಾರ, ಬಾಗಿ ಬರಯ್ಯ ಬಳೆಗಾರ, ಅಣ್ಣಯ್ಯ ಬಾಣಂತಿಗೆ ಬಳೆ ತೊಡುಬಾರ, ಬಾಣಂತಿಗೆ ಬಳೆ ತೊಡುಬಾರ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ, ಬಳೆಗರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ತಂಗ್ಯವ್ನ ಮನೆ ಮುಂದೆ ತೆಂಗಿನ ಚಪ್ಪರ ತಗ್ಗಿ ಬರಯ್ಯ ಬಳೆಗಾರ, ತಂಗ್ಯವ್ನ ಮನೆ ಮುಂದೆ ತೆಂಗಿನ ಚಪ್ಪರ ತಗ್ಗಿ ಬರಯ್ಯ ಬಳೆಗಾರ, ತಗ್ಗಿ ಬರಯ್ಯ ಬಳೆಗಾರ, ಅಣ್ಣಯ್ಯ ತಂಗ್ಯವ್ವಗೆ ಬಳೆ ತೊಡುಬಾರ, ತಗ್ಗಿ ಬರಯ್ಯ ಬಳೆಗಾರ, ಅಣ್ಣಯ್ಯ ತಂಗ್ಯವ್ವಗೆ ಬಳೆ ತೊಡುಬಾರ, ತಂಗ್ಯವ್ವಗೆ ಬಳೆ ತೊಡುಬಾರ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ, ಬಳೆಗರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಮುತ್ತೈದೆ ಮನೆ ಮುಂದೆ ಮುತ್ತಿನ ಚಪ್ಪರ ಸುತ್ತಿ ಬರಯ್ಯ ಬಳೆಗಾರ, ಮುತ್ತೈದೆ ಮನೆ ಮುಂದೆ ಮುತ್ತಿನ ಚಪ್ಪರ ಸುತ್ತಿ ಬರಯ್ಯ ಬಳೆಗಾರ, ಸುತ್ತಿ ಬರಯ್ಯ ಬಳೆಗಾರ, ಅಣ್ಣಯ್ಯ ಮುತ್ತೈದೆಗೆ ಬಳೆ ತೊಡುಬಾರ, ಸುತ್ತಿ ಬರಯ್ಯ ಬಳೆಗಾರ, ಅಣ್ಣಯ್ಯ ಮುತ್ತೈದೆಗೆ ಬಳೆ ತೊಡುಬಾರ, ಮುತ್ತೈದೆಗೆ ಬಳೆ ತೊಡುಬಾರ. ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ನಮ್ಮ ನಡಲ್ಲಿ ಬಳೆ ಇಲ್ಲ, ನಮ್ಮ ನಡಲ್ಲಿ ಬಳೆ ಇಲ್ಲ, ಬಳೆಗರ ಸಾರಿಕೊಂಡೋಗೋ ತವರಿಗೆ, ನಮ್ಮ ನಡಲ್ಲಿ ಬಳೆಗಿಲ್ಲ, ಬಳೆಗರ ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ, ಸಾರಿಕೊಂಡೋಗೋ ತವರಿಗೆ. ಓಕೆ, ಅರ್ಚನಾ ಮೇಡಮ್, ಈ ಬಳೆಗಾರನ ಗೀತೆ ನಿಮ್ಗೆ ಹೇಗೆ ಅನಿಸ್ತು? ನಮ್ಮ ಊರಲ್ಲಿ ಬಹುಶಃ ಈಗಲೂ ಕೂಡ ಎಲ್ಲ ಚಿಕ್ಕ ಪುಟ್ಟ ಊರುಗಳಲ್ಲಿ ಇಲ್ಲಿ ಬೆಂಗಳೂರಲ್ಲಿರೋ ಹಾಗೆ ಅಸಂಖ್ಯಾತ ಜ್ಯುವೆಲ್ರಿ ಅಂಗಡಿಗಳಿರೋದಿಲ್ಲ. ನಾನು ಚಿಕ್ಕವಳಿದ್ದಾಗ ಅಪರೂಪಕ್ಕೆ ಬಳೆಯ ಒಂದು ಬುಟ್ಟಿಯನ್ನು ಹೊತ್ಕೊಂಡು ಬಳೆಗಾರರು ಬರ್ತಾಯಿದ್ರು. ಕಾಯ್ತಾ ಇರ್ತಿದ್ವಿ, ಯಾವಾಗ ಬರ್ತಾರೆ, ಅದು ಗೊತ್ತಿರಲ್ವಲ್ಲ ನಮಗೆ ಇಂಥ ದಿನವೇ ಬರ್ತಾರೆ ಅಂತ. ಸೊ ನಾವೆಲ್ಲ ಕಾಯ್ತಾ ಇರ್ತಿದ್ವಿ, ಹಬ್ಬ ಹರಿದಿನಗಳು ಅಂದರೆ ಬರ್ತಾರೆ ಅನ್ನೋ ಒಂದು ಇದರಲ್ಲಿ ಅನಿಸಿಕೆಯಲ್ಲಿ ಕಾಯ್ತಾ ಇರ್ತಾಯಿದ್ವಿ. ಆ ಸಂಭ್ರಮನೇ ಬೇರೆ. ಆ ಬಣ್ಣ ಬಣ್ಣದ ಬಳೆಗಳನ್ನು ನೋಡೋದೇ ಚಂದ, ಅದನ್ನು ತೊಡಸ್ಕೊಳ್ಳೋದು ಚಂದ, ಆಮೇಲೆ ಅದು ಸದ್ದು ಮಾಡಿಕೊಂಡು ಮನೆಯೆಲ್ಲ ಓಡಾಡೋದು ಚಂದ. ಆ ದಿನಗಳಿಗೆ ಕರ್ಕೊಂಡು ಹೊಟ್ಟೋದ್ರಿ ನಮ್ಮನ್ನೆಲ್ಲ ನೀವು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ದೇಶ ವಿದೇಶಗಳಲ್ಲಿ ಹಾಡಿದ್ದೀರಿ. ನೀವು ಈ ವೇದಿಕೆಯಲ್ಲಿ ಬಂದು ಹಾಡ್ತಾ ಇರೋದು ತುಂಬ ಸಂತೋಷ. ಈ ವೇದಿಕೆಯ ಮೆರಗನ್ನು ನಿಮ್ಮಂಥ ಗಾಯಕರು ಇನ್ನೂ ಹೆಚ್ಚು ಮಾಡಲಿ, ನೀವು ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಬಯಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಕೃಷ್ಣ ಅವರೇ. ಓಕೆ, ರಮ್ಯಾ ಆರ್, ಹೆಗ್ಗೋಡು ಸಾಗರ ಇವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಸಿಂಗಿಂಗು, ಆಕ್ಟಿಂಗು, ಆರ್ಟು, ಕ್ರಾಫ್ಟು ಯಾವುದೇ ಇರಲಿ ಒಂದ್ ಕೈ ನೋಡೇ ಬಿಡೋಣ ಅನ್ನೋ ಕ್ಯಾರೆಕ್ಟರು ರಮ್ಯಾ ಅವರದ್ದು.
ತವರೂರು ಹೆಗ್ಗೋಡು ಅಂದಮೇಲೆ ಬಣ್ಣದ ಸೆಳೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ನೀನಾಸಂ ಪದವೀಧರೆ, ತಿರುಗಾಟ ತಂಡದ ಸದಸ್ಯೆ. ಈ ಮೂಲಕ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗಿಯಾಗಿದ್ದು ರಮ್ಯಾ ಮುಡಿಯ ಮೇಲಿರೋ ಗರಿ. ದೆಹಲಿ ರಿಪಬ್ಲಿಕ್ ಡೇ ಪೆರೇಡ್ ಅಲ್ಲಿ ಸೆಲೆಕ್ಷನ್ ಆಯಿತು. 1 ತಿಂಗಳು ಅಲ್ಲಿದ್ವಿ ಜಾನ್ವರಿಲಿ. ಅಲ್ಲಿನೂ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿದು ಅನುಭವ ಇನ್ನೂ ಚೆನ್ನಾಗಿತ್ತು. ಆ ಥರ ಅನುಭವ ಮತ್ತೆ ಸಿಗೋದಿಲ್ಲ. ನಾನು ಶಿವಮೊಗ್ಗ ರಂಗಾಯಣಕ್ಕೆ ರೆಪರ್ಟ್ರಿ ಕಲಾವಿದೆ ಆಗಿ ಆಯ್ಕೆ ಆದೆ. ಅಲ್ಲಿ ನಾನು 1 ವರ್ಷ ಕೆಲಸ ಮಾಡಿದೆ ನಟಿಯಾಗಿ. ಅದ್ರ ಜೊತೆಗೆ ಚಾಣಕ್ಯ ಪ್ರಪಂಚ, ಹಕ್ಕಿಕತೆ ಅಂತ 2 ಪಪೆಟ್ ಶೋ, ಒಂದು ಪಪೆಟ್ ಶೋ, ಇನ್ನೊಂದು ಚಾಣಕ್ಯ ಪ್ರಪಂಚ ಅಂತ ಒಂದು ನಾಟಕ, ಇದನ್ನ ಮಾಡಿದ್ವಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡಿದ್ರು ನನ್ ಕಂಠ ಫಿಟ್ ಆಗೋದೇ ಜನಪದ ಗೀತೆಗಳಿಗೆ ಅನ್ನೋ ಕ್ಲಾರಿಟಿ ರಮ್ಯಾ ಅವರದ್ದು. ಜಾನಪದ ಗೀತೆಗಳನ್ನ ತುಂಬಾ ಕೇಳ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ನಾನೇ ಅಂದ್ಕೊಂಡಿದ್ದೀನಿ ನನ್ನ ಧ್ವನಿಗೆ ಜಾನಪದ ಗೀತೆಗಳು ತುಂಬ ಚೆನ್ನಾಗಿ ಒಪ್ಪತ್ತೆ ಅಂತ ನಾನೇ ಅಂದ್ಕೊಂಡು ಅದನ್ನು ಕಲ್ತಿದ್ದೀನಿ. ತುಂಬ ಕಲಿತಾ ಇದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಪುಟ್ಪುಟಾಣಿ ಮಕ್ಕಳ ಜವಾಬ್ದಾರಿ ಇದ್ರೂ ಪತಿ ಪರಮೇಶ್ವರನ ಬೆಂಬಲ ಇದ್ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಹಾಡಿ ಹೆಸರು ಮಾಡಬೇಕು ಅನ್ನೋ ರಮ್ಯಾ ಕನಸಿಗೆ ಗಾನ ಸಿಂಚನ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗೆ ಅನಿಸಿದೆ. ನನ್ನ ಮಗಳು ಚಂದನ ಟಿವಿಗೆ ಸೆಲೆಕ್ಟ್ ಆಗಿದ್ದಾಳೆ. ಅವಳಿಗೆ ಒಳ್ಳೆಯದಾಗಲಿ. ನನಗೆ ತುಂಬ ಖುಷಿಯಾಗಿದೆ. ರಮ್ಯಾ ತುಂಬ ಚೆನ್ನಾಗಿ ಹಾಡ್ತಾಳೆ. ಅವಳನ್ನ ನೋಡೋಕೆ ಹೋದಾಗಲೇ ನನಗೆ ಅವಳ ಹತ್ರ ಒಂದು ಹಾಡು ಆಡಿಸಿ ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಇಷ್ಟ ಆಗಿತ್ತು. ಮೈಸೂರು ರಂಗಾಯಣದಲ್ಲೂ ಅವಳಿಗೆ 1-2 ಪ್ರಾಜೆಕ್ಟ್ ಸಿಕ್ತು. ಅದಕ್ಕೆ ಡ್ರಾಮಾಗೆ ಹಾಡಿದಾಳೆ. ಅವಳಿಗೆ ಇನ್ನೂ ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯ ಸಿಗಲಿ. ಆಲ್ ದಿ ಬೆಸ್ಟ್ ರಮ್ಯಾ. ರಮ್ಯಾ ಅವರ ಗಾನ ಸಿಂಚನ ಚೈತ್ರ ಕಾಲವಾಗಲಿ. ಓಕೆ, ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ರಮ್ಯಾ ಆರ್, ಹೆಗ್ಗೋಡು ಸಾಗರ ಬರ್ಲಿ. ನಮಸ್ತೆ ರಮ್ಯಾ, ಹೇಗಿದ್ದೀರಿ ರಮ್ಯಾ? ಚೆನ್ನಾಗಿದ್ದೀನಿ ಮ್ಯಾಮ್. ಹೆಗ್ಗೋಡು ಸಾಗರದಿಂದ ಬಂದಿದ್ದೀರಿ. ಇವ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ನೋಡ್ತಾ ಇದ್ದೆ ಸೀನಿಯರ್ ಆಗಿದೆ, ಜೊತೆಗೆ ನೀನಾಸಮ್ಮಲ್ಲಿ ತರಬೇತಿ ತಗೊಂಡಿದ್ದೀರಿ. ಜೊತೆಗೆ ಡೆಲ್ಲಿಯ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ನಮ್ಮ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ಹೆಮ್ಮೆ ಅನ್ಸುತ್ತೆ. ಅಷ್ಟು ಸುಲಭ ಅಲ್ಲ ಅಲ್ಲಿವರೆಗೂ ತಲುಪೋದು. ಹೇಳಿ ರಮ್ಯಾ, ನಿಮ್ಮ ಗಾನ ಸಿಂಚನದ ಪಯಣ ಹೇಗಿರುತ್ತೆ ಅಂತ ಅನ್ಕೊಂಡಿದ್ದೀರಿ? ನಾನು ರಂಗಭೂಮಿ ಕಲಾವಿದೆ. ಹೆಗ್ಗೋಡಿನವಳಾಗಿರೋದ್ರಿಂದ ರಂಗಭೂಮಿ ನೀನಾಸಂ ಅಲ್ಲೇ ಇದ್ದಿದ್ದರಿಂದ ನನಗೆ ರಂಗಗೀತೆಗಳು ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನ್ನ ಧ್ವನಿಯಲ್ಲಿ ಜಾನಪದ ಗೀತೆ, ಕೆಲವೊಬ್ಬರು ಗಾಯಕರ ಹಾಡುಗಳನ್ನು ಕೇಳಿ ನನ್ನ ಧ್ವನಿಯಲ್ಲೂ ನಾನು ಜಾನಪದ ಗೀತೆ ಚೆನ್ನಾಗಿ ಕೇಳಿಸ್ಬೋದು ಅಂತ ಅಂದ್ಕೊಂಡು ನಾನು ಸಂಗೀತಕ್ಕೆ ಚಿಕ್ಕವಳಿದ್ದಾಗಿಂದನೇ ಕಲ್ತಿದ್ದೆ. ಅದನ್ನು ಇನ್ನೂ ಮುಂದುವರಿಸಬೇಕು ಅಂತ ಆಸಕ್ತಿ ಇದೆ. ಇಲ್ಲಿ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು. ಇಲ್ಲಿನ ಅವಕಾಶಗಳನ್ನು ನಾನು ತುಂಬ ಚೆನ್ನಾಗಿ ಬಳಸ್ಕೊತೀನಿ. ಬನ್ನಿ, ಜೋರಾದ ಚಪ್ಪಾಳೆ. ಯಾವ ಗೀತೆಯನ್ನು ಹಾಡ್ತಿದ್ದೀರಿ? ಮುಂಗೋಳಿ ಕೂಗ್ಯಾವ ಮೂಡಾಣ ಬೆಳಗಿ. ಓಕೆ, ಈ ಒಂದು ಹಾಡನ್ನ ಕೇಳುವಂಥ ಸಮಯ. ಬನ್ನಿ ರಮ್ಯಾ. ಮುಂಗೋಳಿ ಕೂಗ್ಯಾವ ಮೂಡಾಣ
ಈ ಹಾಡನ್ನ ಕೇಳಿದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮುಂಗೋಳಿ ಕೂಗ್ಯಾವು ಒಳ್ಳೆಯ ಹಾಡೋದು, ಭಾಳ ಸುಪ್ರಸಿದ್ಧ ಹಾಡೋದು ಕರ್ನಾಟಕದಲ್ಲಿ. ತುಂಬ ಚೆನ್ನಾಗಿ ಮೂಡಿಬಂತು. ಮುಂದೆ ಒಳ್ಳೆಯ ಅವಕಾಶಗಳು ಸಿಗಲಿ ನಿಮಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಮ್ಯಾ. ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ, ಒಳ್ಳೆಯದಾಗಲಿ. ಈಗ ತಮ್ಮೆಲ್ಲರಿಗೂ ವಿಶೇಷವಾದಂತಹ ಒಂದು ಕಲಾವಿದನನ್ನ ಪರಿಚಯಿಸುವಂತಹ ಸಮಯ. ವಿಟಿ ನೋಡೋಣವಾ? ಬೊಮ್ಮನ ಸೃಷ್ಟಿಯಲ್ಲಿ ಮನುಷ್ಯನ ಹಣೆ ಚಿಕ್ಕದಿದ್ರೂ ಅದರ ಬರಹ ಮಾತ್ರ ಸಂಪುಟಗಳಷ್ಟು. ಅದಕ್ಕೆ ಅಲ್ವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ದಾಸರು ಸಾಂತ್ವನ ಹೇಳಿರೋದು. ಕುಮಾರ್ ಬಡಿಗೆ ಗಾನ ಸಿಂಚನದ ದೃಷ್ಟಿ ವಿಶೇಷ ಚೇತನ ಗಾಯಕ. ಕೊಡು ಬೇಗ ದಿವ್ಯ ಮತಿ ಸರಸ್ವತಿ ಕೊಡು ಬೇಗ ಮೃಡ ಹರಿಹಯ ಮುಖ ರೊಡೆಯಳೆ ನಿನ್ನಯ. ಕತ್ತಲೆಯ ಪ್ರಪಂಚದಲ್ಲಿ ರಾಗಗಳ ಮೂಲಕ ಬಣ್ಣ ತುಂಬಿಸಿಕೊಂಡ ಸಂಗೀತಗಾರ. ಬೆಳಗಾವಿಯಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಕಲ್ತಿದ್ದೀನಿ ನಾನು. ಅಲ್ಲಿ 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಜೊತೆಗೆ ಸಂಗೀತ ಇತ್ತು. ಅದು ಸಂಗೀತ ಅಲ್ಲೆಲ್ಲ ಹಾಡ್ತಕ್ಕಂಥ ಸಂಗೀತ ಎಲ್ಲ ನಮ್ಮನ್ನು ಒಂದು ಬಹಳ ಮುಂದೋಯ್ತು. ಅಂದರೆ ಅಲ್ಲಿ ನಾನು ಸಂಗೀತ ಹಾಡೋದ್ರಿಂದ ಕೇಳಿ ಸಂಗೀತ ಬಂತು, ನನಗೆ ಆಸಕ್ತಿ ಬಂತು. 1ನೇತಿಂದ ಅವರೆಲ್ಲ ನಮ್ಮ ದೊಡ್ಡವರು ನಮ್ಗಿಂತ ಸೀನಿಯರ್ಸ್ ಎಲ್ಲ ಹಾಡ್ತಿದ್ರು. ಚೋಟಾ ಕ್ಯಾಲ್ಗಳನ್ನ, ಬಡಾ ಕ್ಯಾಲ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ ಅವೆಲ್ಲ ಅವಾಗ ಕೇಳಿ ಬ್ಯಾಪಟ್ ಆಗ್ತಿದ್ದು. ನನ್ನ ಉಪಜೀವನಕ್ಕೆ ಆಧಾರ ಅಂದ್ರೆ ಸಂಗೀತ ಸರಸ್ವತಿ. ಇಲ್ಲಿ ಯಾವುದೇ ಹಣ ಮತ್ತು ಯಾವುದೋ ಇದು ಮುಖ್ಯ ಅಲ್ಲ, ಜನ ಮುಖ್ಯ ಮತ್ತು ಹೆಸರು ಗಳಿಸ್ತಾ ಇದ್ದು ಅದು ಮುಖ್ಯ. ಅದಕ್ಕೆ ಹೋಗಿ ಬರ್ರಿ ಅಂತ ಹೇಳಿದರು. ಖುಷಿ ಐತ್ರಿ ಫುಲ್. ಚಾನಲ್ ಟಿವಿಯವ್ರಿಗೆ ನಾ ಎಷ್ಟು ಅಬಾರ ಎದುರು ಸಾಲಾಗಲ್ರಿ. ಹಿಂದೂಸ್ತಾನಿ ಹಾಡುಗಾರಿಕೆಯಲ್ಲಿ ಪ್ರವೀಣ, ಮಕ್ಕಳಿಗೆ ಸಂಗೀತದ ಪಾಠ ಪ್ರವಚನ, ವೇದಿಕೆ ಕಾರ್ಯಕ್ರಮಗಳೇ ಇವರ ಜೀವನ. ಅನ್ಯಾಯಕಾರಿ ಬೊಮ್ಮನ ಮೇಲೆ ಮುನಿಸಾಗಿ ಒಳ್ಳೆ ಕಂಠ ಕೊಟ್ಟಿದ್ದಾಳೆ ನಮ್ಮ ಸರಸ್ವತಿ. ಅಪೋಸಿಟ್ ಕನಕರೆ ಸಾಧನೆ ಅನ್ನೋದು ದೊಡ್ಡ ಐತ್ರಿ. ಭಾಳ ಒಳ್ಳೆಯ ಸಂಗೀತ ಶಿಕ್ಷಕರವ್ರ. ಮತ್ತೊಬ್ಬರಿಗೆ ಒಂದಿಷ್ಟು ನೋವನ್ನು ಉಂಟು ಮಾಡೋದಿಲ್ಲ ಸರ್ ಅವರು. ಇನ್ನೂ ಹೆಚ್ಚಿನ ಅವಕಾಶ ಅವ್ರಿಗೆ ಸಿಗಲಿ, ನಮ್ಮ ಸರ್ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋ ಆಸಕ್ತಿ ಸರ್ ನಮ್ಗೆ. ಶಾಲೆಯ ಪ್ರತಿ ಮಕ್ಕಳಲ್ಲಿಯೂ ಕೂಡ ಏನಪ್ಪ ಅಂದರೆ ಒಂದು ಸಂಗೀತದ ಸವಿಯನ್ನು ತಂದಿರತಕ್ಕಂಥದ್ದು ಏನಪ್ಪ ಅಂದರೆ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ವಿಷಯ. ಅವರ ಈ ಒಂದು ಜರ್ನಿ ಏನಪ್ಪ ಅಂದರೆ ಬಹಳ ಸುಖಕರವಾಗಿರಲಿ, ಆನಂದಕರವಾಗಿರಲಿ, ಯಶಸ್ವಿಯಾಗಿ ಬರಲಿ ಅಂತೂ ನಮ್ಮ ಶಾಲೆಯ ಮೂಲಕ ಹಾಗೂ ವೈಯಕ್ತಿಕವಾಗಿ ಹಾರೈಸ್ತಾ ಇದ್ದೇವೆ. ಒಳ್ಳೆಯ ಕಲಾವಿದರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥತೆಯಿಂದ ಸಂಗೀತವನ್ನು ಕಲಿಸ್ತಾರೆ. ಬಹಳ ಸಂತೋಷ. ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದನ್ನೇ ನೆಚ್ಚಿ ಖುಷಿಗೂ ಕಾಯಕಕ್ಕೂ ಆಧಾರ ಮಾಡಿಕೊಂಡಿರೋ ಕಲಾವಿದ ಕುಮಾರ್ ಬಡಿಗೇರ. ಇವರಿಗೆ ಗಾನ ಸಿಂಚನದ ವೇದಿಕೆ ಒಳ್ಳೆಯ ಯಶಸ್ಸು ತಂದುಕೊಡಲಿ. ನೋಡಿದ್ರಲ್ಲ ಯಾಕೆ ಇವರು ವಿಶೇಷ ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಕುಮಾರ ಬಡಿಗೇರ ಬೆಳಗಾವಿಯಿಂದ. ಬರ್ಲಿ ಜೋರಾದ ಚಪ್ಪಾಳೆ. ಬನ್ನಿ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಿ? ನಾನು ಸರಸ್ವತಿ ಶಾರದಾದೇವಿ ಕೃಪಾಶೀರ್ವಾದದಿಂದ ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀನಿ ಮೇಡಮ್? ನಾನು ಆರಾಮಾಗಿದ್ದೀನಿ. ಎಷ್ಟು ಸ್ವೀಟ್ ಆಗಿ ಮಾತಾಡ್ತಾರೆ. ನಿಮ್ಮ ವಿಟಿ ನೋಡಿದ್ವಿ, ಬಹಳ ಸೊಗಸಾಗಿತ್ತು. ಧನ್ಯವಾದಗಳು ಮೇಡಮ್. ಶಿಕ್ಷಕರು ಕೂಡ ಹೌದು, ಇವರು ಸಾಕಷ್ಟು ಜನ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ಕೂಡ ಮಾಡ್ತಾರೆ. ಜೊತೆಗೆ ನಿಮ್ಮ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಿಮಗೆ ಇರುವ ಒಲವು ಹಾಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಅಪಾರವಾದದ್ದು. ಗಾನ ಸಿಂಚನದ ಬಗ್ಗೆ ನಿಮ್ಮ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ವಿದ್ಯಾದೇವತೆ ನನ್ನ ತಾಯಿಯಾದ ಶಾರದಾದೇವಿ ಸರಸ್ವತಿ ಮಾತೆಯ ಪಾದಾರ ಬಿಂದುಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ನಾನು ಧಾರವಾಡ ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದ. 1986 ಜೂನ್ನಿಂದ 97ರವರೆಗೆ ಬೆಳಗಾವಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಸಂಗೀತ ಅಭ್ಯಾಸ ಮತ್ತು ಶಿಕ್ಷಣಾಭ್ಯಾಸವನ್ನು ಕೂಡ ಮಾಡಿದ್ದೇನೆ. ನನಗೆ ಈ ಚಂದನ ವಾಹಿನಿಯಲ್ಲಿ ಜನಪದ ಆಡಿಷನ್ ಇತ್ತು. ಆ ಆಡಿಷನ್ಗೆ ನಾನು ಬಂದಿದ್ದೆ. ಆ ಆಡಿಷನ್ಗೆ ಬಂದಾಗ ನಾನಿಲ್ಲಿ ಆಯ್ಕೆ ಆಗ್ತೀನೋ ಇಲ್ಲೋ ಅನ್ನೋದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇತ್ತು. ಅದು ದೇವರ ಕೃಪಾಶೀರ್ವಾದದಿಂದ ಆಯ್ಕೆ ಆಗಿದ್ದೇನೆ. ಈಗ ನಾನು ಚಂದನ ವಾಹಿನಿಯಲ್ಲಿ ಹಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇದು ಅವಕಾಶ ಕೇವಲ ಚಂದನ ವಾಹಿನಿಯಲ್ಲಿ ಮಾತ್ರ ಸಿಕ್ಕಿಲ್ಲ ನನಗೆ. ನಾನಿವಾಗ ಏನು ಅನ್ನಿಸ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾನಿವಾಗ ರಾಷ್ಟ್ರ ಮಟ್ಟದಲ್ಲಿ ಹಾಡ್ತಾ ಇದ್ದೇನೆ ಅಂತ ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ
ಚಂದನ ವಾಹಿನಿ ಇದು ಕೇವಲ ರಾಜ್ಯ ಮಟ್ಟದ ಟಿ ವಿ ಅಲ್ಲ, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಟಿ ವಿ. 52 ದೇಶಗಳ ಇರ್ತಕ್ಕಂಥ ಜನ ಎಲ್ಲ ಅದನ್ನು ನೋಡ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಂಗೀತ ವಿದುಷಿಯಾಗಿರ್ತಕ್ಕಂಥ ಅರ್ಚನಾ ಮೇಡಮ್ ಅವರು ಹಾಗೂ ನಾರಾಯಣ ಸ್ವಾಮಿ ಸರ್ ಅವರು ಹಾಗೂ ಮುನಿರಾಜು ಸರ್ ಅವರ ಸಾರಥ್ಯದಲ್ಲಿ ಹಾಡೋಕ್ಕೆ ತುಂಬ ಒಂದು ಅವಕಾಶ ಸಿಗ್ತಾ ಇದೆ. ಇದರಿಂದ ಮತ್ತಷ್ಟು ಹೆಚ್ಚು ಕಲ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ. ಅದಕ್ಕೆ ನನಗೆ ಇಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚಂದನ ಟಿ ವಿಯ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಹಳ ಸೊಗಸಾಗಿ ಮಾತಾಡ್ತೀರಿ. ನನಗೆ ಗೊತ್ತು ನೀವು ಅಷ್ಟೇ ಸೊಗಸಾಗಿ ಹಾಡ್ತೀರಿ ಅಂತ ಕೂಡ. ಹಾಡು ಕೇಳೋಣ, ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಇವಾಗ ಸಿಟ್ಯಾಕ ನನ್ನಾಕಿ ನಾ ಏನು ಮಾಡೀನಿ ಅಂತಕ್ಕಂಥ ಗಂಡ ಹೆಂಡತಿ ಹೇಳುವಂತ ಮಾತನ್ನ ಜನಪದ ಶೈಲಿಯಲ್ಲಿ ಹಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮನ್ನ ನೋಡಿದ್ರೆ ಯಾರು ಸಿಟ್ ಮಾಡ್ಕೊಳ್ಳಲ್ಲ, ಅದು ಬೇರೆ ವಿಷಯ. ಈಗ ಒಂದು ಹಾಡು ಕೇಳೋಣವಾ? ಓಕೆ. ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತು ನನ್ನ ಜೀವ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಹೇಳ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ನಾ ಬಡವನಂತ ಮನದಾಗ ಚಿಂತೆ ಅನುದಿನವೂ ಸುಡುವುದೇನ ನಾ ಬಡವನಂತ ಮನದಾಗ ಚಿಂತೆ ಅನುದಿನವೂ ಸುಡುವುದೇನ ನಾ ಸಿರಿಯ ತರುವೆ ಮನದಾಗ ಇರುವೆ ನಿನ್ನಾಸೆ ತೀರದೇನ ನಾ ಸಿರಿಯ ತರುವೆ ಮನದಾಗ ಇರುವೆ ನಿನ್ನಾಸೆ ತೀರದೇನ ನನ್ನಲ್ಲೇ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಸಿಟ್ಯಾಕ ನನ್ನಾಕಿ ನಾ ಏನ ಮಾಡೀನಿ ಹೊಟ್ಯಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತು ನನ್ನ ಜೀವ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಹೇಳ ನನ್ನಲ್ಲೇ ಸತ್ಯ ಎಂಬುವುದ ಸಿಟ್ಟೆಲ್ಲ ಕಡಿಮೆ ಆಯ್ತಾ? ಕಡಿಮೆ ಆಯ್ತು, ತುಂಬಾ ಕಡಿಮೆ ಆಯ್ತು. ಕಡಿಮೆ ಆಯ್ತು, ತುಂಬಾ ಕಡಿಮೆ ಆಯ್ತು. ಓಕೆ, ಮುನಿರಾಜು ಸರ್ ಹೇಳಿ. ಕಲಾವಿದರು ಇವರು. ಉತ್ತರ ಕರ್ನಾಟಕದ ಮಣ್ಣು ತತ್ವದ ಮಣ್ಣು, ಬೆಂಗಳೂರಿನ ಮಣ್ಣು ತುತ್ತಿನ ಮಣ್ಣು ಅಂತ. ಇಲ್ಲಿಗೆ ಯಾಕಪ್ಪ ಬರ್ತೀರಾ ಬೆಂಗಳೂರಿಗೆ ಅಂದರೆ ಹೊಟ್ಟೆ ಪಡಕ್ಕೆ ಬಂದ್ವಿ ಅಂತ ಹೇಳ್ತಾರೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಬಸವಾದಿ ಪ್ರಮಥರು, ಸಂಗೀತಗಾರರು, ಪುಟ್ಟರಾಜ್ ಗವಾಯಿ ಅಂತಹ ದೊಡ್ಡ ಮಹಾತ್ಮರು ಹುಟ್ಟಿದಂಥ ನಾಡದು. ಹೌದು ಹೌದು. ನೀವು ಕಣ್ಣು ಕಾಣದೇ ಇರ್ಬೋದು, ಆದರೆ ಪ್ರಪಂಚ ನೋಡೋ ಅಂತರಾತ್ಮದ ಕಣ್ಣು ನಿಮಗೆ ತೆರೆದಿದೆ ಅಂತ ನಾನಾದರೂ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮಗೆ ನೀವು ಒಳ್ಳೆ ಮಾತುಗಳನ್ನು ಹೇಳಿದ್ರೆ 52 ದೇಶ ನೋಡುತ್ತೆ ಅಂತ. ಹೌದು, ಖಂಡಿತವಾಗ್ಲೂ 52 ದೇಶಗಳು ನಿಮ್ಮನ್ನು ನೋಡುತ್ತೆ. ಹಾಂ ಸರ್. ನೀವು ಆ ಮೂಲಕ ನಿಮ್ಮ ಹಾಡುಗಾರಿಕೆ ಎಲ್ರಿಗೂ ಕೇಳಿಸ್ಲಿ,
ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೇಳೋ ಅವಕಾಶ ನಮಗೂ ಆಗಲಿ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಾನು ಬಂದು. ಇಲ್ಲಿ ಕುಳಿತಿರ್ತಕ್ಕಂಥ 3 ಜನ ನಿರ್ಣಾಯಕರ ಆಶೀರ್ವಾದ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಲಾವಿದರು ದೊಡ್ಡವರು ಹಿರಿಯರ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೀನಿ. ಧನ್ಯವಾದಗಳು. ಖಂಡಿತ ನೀವಿಲ್ಲಿ ಬಂದಿದ್ದು ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನಾವು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ನೀವು ನನಗೆ ಕರೆಸಿ ಅವಕಾಶ ಕೊಟ್ಟರಲ್ಲ, ನಿಮಗೆ ಮೊದಲು ಧನ್ಯವಾದಗಳನ್ನು ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಓಕೆ ಮೇಡಮ್. ಓಕೆ, ಅಪ್ ನೆಕ್ಸ್ಟ್ ನಮ್ಮ ಶಿವಣ್ಣಗೌಡ ಪಾಟೀಲ್ರ ವಿಟಿ ನೋಡುವಂತ ಸಮಯ. ವಿಟಿ ಪ್ಲೀಸ್. ಕೈಯಲ್ಲಿ ಬಳಪ ಹಿಡಿದರೆ ಮೇಷ್ಟ್ರು, ಲೇಖನಿ ಹಿಡಿದರೆ ಸಾಹಿತಿ, ತಂಬೂರಿ ಹಿಡಿದರೆ ಜನಪದ ಹಾಡುಗಾರ ಶಿವನಗೌಡ ಪಾಟೀಲ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಒಬ್ಬ ಯೋಗಿ ಬಂದಾನ. ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಪಾಲಿಗೆ ದಕ್ಕಿದ ಕೆಲಸ ಮಾಡಿಕೊಂಡು ಸುಮ್ಮನಾಗದೆ ಹಾಡು ಹಸಿಯನ್ನೇ ಹವ್ಯಾಸ ಮಾಡಿಕೊಂಡು 40 ವರ್ಷದಿಂದ ಜೇನುಗೂಡು ಅನ್ನೋ ತಂಡ ಕಟ್ಕೊಂಡು ಜನಪದವನ್ನ ಯುವ ಪೀಳಿಗೆಗೆ ಹಂಚೋ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 40 ವರ್ಷದಿಂದ ಚನ್ನರಾಯಪಟ್ಟಣದಲ್ಲಿ ಜೇನುಗೂಡು ಜಾನಪದ ಗಾಯಕರು ಎಂಬ ತಂಡವನ್ನು ಕಟ್ಟಿಕೊಂಡು ಜಾನಪದದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸೋದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ಶಾಲಾ ಕಾಲೇಜ್ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಅವರ ಮನೆಗಳ ಜಗಲಿ ಆಗ್ಬೋದು ಅಂಥಗಳಲ್ಲಿ ಒಂದು ಜಾನಪದ ಗೀತಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಿ ಇದುವರೆಗೆ ಕೂಡ 510 ತಿಂಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರ್ತೇನೆ. ನಿಮ್ಮ ಎಲ್ಲರದು ಕೂಡ ಆಶೀರ್ವಾದ, ಪ್ರೀತಿ, ಅಭಿಮಾನ ಮತ್ತು ಎಲ್ಲ ಕೂಡ ನನ್ನ ಮೇಲೆ ಇರಲಿ. ಇಷ್ಟೇ ಸಾಲದು ಅನ್ನೋ ಹಾಗೆ ಕವನ, ನಾಟಕಗಳನ್ನ ಗೀಚಿ ಲೆಕ್ಕವಿಲ್ಲದೆ ಇರೋಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಆಕಾಶವಾಣಿ, ದೂರದರ್ಶನ ಇವರಿಗೇನು ಹೊಸದಲ್ಲ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋ ಆತ್ಮವಿಶ್ವಾಸ ಇವರದ್ದು. ವಯೋ ನಿವೃತ್ತಿ ಆಗ್ತಕ್ಕಂಥ ಅಂಶದಲ್ಲಿ ನಮ್ಮ ಗೆಳೆಯ ಇವತ್ತು ಜಾನಪದದಲ್ಲಿ ಶೂಟಿಂಗ್ ಮಾಡಿಸ್ಕೊತಾ ಇದ್ದಾನೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಅವರು ಗೆದ್ದು ಬರಲಿ, ಅವ್ರಿಗೆ ತುಂಬ ಒಳ್ಳೇದಾಗಲಿ, ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ನಾನು ಇವತ್ತು ಬರಲಿ ಕೇಳ್ತಾ, ಪಾಟೀಲ್ರವರು ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಜನತೆಯ ಪರವಾಗಿ, ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಮ್ಮ ಪಾಟೀಲ್ರಿಗೆ ಸಲ್ಲಿಸ್ತೀನಿ. ಗಾಯನವನ್ನು ತಮ್ಮ ಉಸಿರಾಗಿ ರೂಢಿಸಿಕೊಂಡಂತಹ ಅದ್ಭುತ ವ್ಯಕ್ತಿ, ಗೆದ್ದು ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ಇವರು ಬಹುಮುಖ ಪ್ರತಿಭೆಗಳಿರ್ತಕ್ಕಂಥ ವ್ಯಕ್ತಿ, ಪ್ರಶಸ್ತಿಯನ್ನು ಗೆದ್ದು ಬರಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದಾರೆ. ಹಲವಾರು ಅವರು ಕಾರ್ಯಕ್ರಮಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿವಿಧ ಸಂಘಟನೆಗಳಿಗೆ ತೊಡಸ್ಕೊಂಡಿದ್ದಾರೆ. ಅಂತಹ ಮಹನೀಯರು ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಬರಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಿದ್ದೇನೆ. ನಿವೃತ್ತಿಯ ಅಂಚಿನಲ್ಲಿದ್ರೂ ಪ್ರವೃತ್ತಿಯಲ್ಲಿ ಯುವಕರನ್ನ ನಾಚಿಸೋ ಉತ್ಸಾಹಿ ಕಲಾವಿದ ಶಿವನಗೌಡ ಪಾಟೀಲರ ಮುಂದಿನ ಎಲ್ಲಾ ಪರ್ಫಾರ್ಮೆನ್ಸ್ಗಳಿಗೆ ಆಲ್ ದಿ ಬೆಸ್ಟ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಹಾವೇರಿಯ ಶಿವಣ್ಣಗೌಡ ಪಾಟೀಲ್ರನ್ನ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್, ತಾವು ಚೆನ್ನಾಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ. ನಿಮ್ಮ ವಿಟಿಯನ್ನ ನೋಡಿದೆ, ಬಹಳ ಸೊಗಸಾಗಿತ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಶಿವಣ್ಣಗೌಡ ಪಾಟೀಲ್ರಿಗೆ ಎಷ್ಟು ವರ್ಷ ಕೇಳ್ಬೋದಾ? ನನಗೀಗ 59 ವರ್ಷ 9 ತಿಂಗಳು ತುಂಬಿದೆ ಮೇಡಮ್. ಇನ್ನು 3 ತಿಂಗಳಿಗೆ ನಾನು ಸರ್ಕಾರಿ ಸೇವೆಯಿಂದ ಒಬ್ಬ ಪ್ರೌಢಶಾಲಾ ಶಿಕ್ಷಕನಾಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಓಕೆ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಬಹಳಷ್ಟು ನೀವು ಒಲವು ಇಟ್ಕೊಂಡಿದ್ದೀರಿ. ಜೊತೆಗೆ 2 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅಲ್ವಾ? ಈ ಅಲ್ಲಿಂದ ಇಲ್ಲಿಗೆ ಶಿಕ್ಷಕರಾಗಿ ಸಾಹಿತ್ಯದಲ್ಲಿ ಒಂದು ಒಲವು ಇಟ್ಕೊಂಡು ಪುಸ್ತಕಗಳನ್ನು ಬರೆದು ಇವತ್ತು ಗಾನಸಿಂಚನಕ್ಕೆ ಬಂದಿದ್ದೀರಿ. ಹೇಗೆ ಅನಿಸ್ತಾ ಇದೆ ಈ ಒಂದು ಜರ್ನಿ? ಮೇಡಮ್, ನಾನು ಈಗ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕನಾಗಿ ಕರ್ತವ್ಯವನ್ನು, ಆಂಗ್ಲ ಭಾಷೆ ಶಿಕ್ಷಕನಾಗಿ ವಿಶೇಷವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರೂ ಕೂಡ ಮೂಲತಃ ನಂದು ಗಂಡು ಮೆಟ್ಟದ ನಾಡು, ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ಮುಗುಳಿ ಗ್ರಾಮ. ಜಾನಪದಕ್ಕೆ ವಿಶ್ವದಲ್ಲೇ ಒಂದು ಜಾನಪದ ವಿಶ್ವವಿದ್ಯಾಲಯವನ್ನು ಕೊಟ್ಟಿರ್ತಕ್ಕಂಥ ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ಪಕ್ಕದ ಗ್ರಾಮ ಗೊಟಗೋಡಿ ಅಂತ, ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ಗೊಟಗೋಡಿ ಗ್ರಾಮ. ಅದು ನಂದು ಮೂಲ ಸ್ಥಳ, ಹುಟ್ಟಿದ್ದು ಅದು ಜನ್ಮಭೂಮಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಂದು ಕರ್ಮಭೂಮಿ. ನನ್ನ ವಿದ್ಯಾಭ್ಯಾಸ ಧಾರವಾಡದಲ್ಲಿ ಸಾಹಿತ್ಯಿಕವಾಗಿ ಓದುತ್ತಾ ಇರಬೇಕಾದ್ರೆ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರವರು ಅವರ ಶಿಷ್ಯ ನಾನು. ಆಂಗ್ಲ ಭಾಷೆಯಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಅಲ್ಲಿಂದನೇ ಸಾಹಿತ್ಯದ ಮತ್ತು ಸಾಂಸ್ಕೃತಿಕ ಗೀಳನ್ನು
ನನಗೆ ಹಚ್ಕೊಂಡು ನಮ್ಮ ತಂದೆ ರಾಮನಗೌಡ ಪಾಟೀಲ್ ಅಂತೇಳಿ ಬಯಲಾಟ ಅಂತ ಇದೆ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಸಣ್ಣಾಟಗಳು, ದೊಡ್ಡಾಟಗಳು ಮತ್ತು ಯಕ್ಷಗಾನಗಳು ಅಂತ ಬರ್ತಾವೆ ಮೇಡಮ್. ಬಯಲಾಟದಲ್ಲಿ ಸಣ್ಣಾಟ ಅಂತೇಳಿ ಬಹಳ ಫೇಮಸ್. ಆ ನಮ್ಮ ತಂದೆ ರಾಮನಗೌಡ ಪಾಟೀಲ್ ಅಂತೇಳಿ ಆ ಬಯಲಾಟದ ಸಣ್ಣಾಟದ ಕಲಾವಿದರು. ಬೆಳಗೂ ಎಲ್ಲ ಕೂಡ ಆ ನಾಟಕ ಕಳಕ್ಕೆ ಅವ್ರಿಗೂ ಭಾಗವತಿಕೆಯನ್ನು ಮಾಡಿ ಹಿಮ್ಮೇಳ ಮುಮ್ಮೇಳವನ್ನು ಮಾಡ್ತಾಯಿದ್ರು. ನಾನು ಅವ್ರ ಜೊತೆಯಲ್ಲಿ ಹಿಮ್ಮೇಳ ಹೇಳೋಕ್ಕೆ ಹೋಗ್ತಾ ಇದ್ದೆ, ಭಜನೆಯನ್ನು ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲಿ ನಾನು ಹಾರ್ಮೋನಿಯಂ ಅವ್ರು ನುಡಿಸ್ತಾ ಇದ್ದರೆ ಆ ಹಿಂದೆ ಅದು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾತಿ ಅಂತಿದ್ದೀವಿ, ಅದನ್ನು ಹಿಂಗೆ ನಾವು ಪ್ರೆಸ್ ಮಾಡಬೇಕು, ಒತ್ತಬೇಕಾಗಿತ್ತು. ಅದನ್ನು ಎಷ್ಟೋ ಸಾರಿ ಒತ್ತಾ ಇದ್ವಿ. ಇವತ್ತಿಗೂ ಹೋದರೂ ಕೂಡ ಊರಲ್ಲಿ ಕೂಡ ನಮ್ಮನ್ನ ಅದನ್ನು ನೆನ್ಕೊಳ್ತಾರೆ, ನೋಡಪ್ಪ ನೀನು ಇಂಥವ್ರ ಮಗ, ಹೀಗೆ ನೀನು ಹಾರ್ಮೋನಿಯಮ್ಮು ಒತ್ತಾ ಇದ್ದೆ ನಿಮ್ಮ ತಂದೆ ಜೊತೆಯಲ್ಲಿ. ಇವತ್ತು ಮೊನ್ನೆ ಇದೆಲ್ಲ ನ್ಯೂಸ್ ಕೇಳ್ಕೊಂಡು ಭಾಳ ವಿಶೇಷನ ಶುಭಾಶಯಗಳನ್ನು ಹೇಳಿದ್ದಾರೆ ಮೇಡಮ್ ನಮ್ಮ ಊರಿನ ಅಭಿಮಾನಿಗಳು. ನಾನು ಮೊಟ್ಟ ಮೊದಲನೇದಾಗಿ ಕನ್ನಡ ನಾಡಿನ ಅಂದದ ಚಂದದ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತು ನಮ್ಮ ಗೌರವಾನ್ವಿತ ತೀರ್ಪುಗಾರರಿಗೆ ಮತ್ತು ಮೆಂಟರ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಡಮ್. ಇವತ್ತು ತ್ರಿಕರಣಗಳು ಅಂತಿದ್ದಾವೆ, ಜಾಗತೀಕರಣ, ಪಾಶ್ಚಾತ್ಯೀಕರಣ, ಯಂತ್ರೀಕರಣ. ಈ 3 ತ್ರಿಕರಣಗಳ ಮಧ್ಯೆ ನಮ್ಮ ಜಾನಪದ ಸಿಲುಕಿಕೊಂಡು ನಲುಗಿ ಎಲ್ಲೋ ಒಂದು ಕಡೆ ಅವಸಾನದ ಸ್ಥಿತಿಗೆ ಹೋಗ್ತದೆ ಅಂತಕ್ಕಂಥ ಮಾತುಗಳನ್ನು ಜಾನಪದ ತಜ್ಞರು ಹೇಳ್ತಾರೆ, ನಾವು ಕಲಾವಿದರು ಕೂಡ ಕೇಳಿಸ್ಕೊಳ್ತಾ ಇರ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ಜಾನಪದಕ್ಕೆ ಒಂದು ಪುನರುಜ್ಜೀವನವನ್ನು, ಪುನರುತ್ಥಾನವನ್ನು, ಅದಕ್ಕೆ ಉತ್ತೇಜನವನ್ನು ಕೊಡಬೇಕು ಜಾನಪದ ಕ್ಷೇತ್ರಕ್ಕೆ, ಜಾನಪದ ಕಲಾವಿದರಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಚಂದನ ವಾಹಿನಿಯು ಗಾನ ಸಿಂಚನ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮಗೆ ಬಹಳ ಖುಷಿಯಾಗಿದೆ ಮೇಡಮ್. ಇದಕ್ಕೆ ನಾನು ಅವತ್ತು ಆಡಿಷನ್ಗೆ ಬಂದಾಗ ನಾವು ಹಾಡಿ ಹೋಗಿದ್ವಿ, 2 ಹಾಡು ಹಾಡಿಸಿದ್ರು. ಆಡಿಷನಲ್ಲಿ ಕೂಡ 2 ತೀರ್ಪುಗಾರರು ಬಂದಿದ್ರು. ನಮಗೆ ಅನುಮಾನ ಇತ್ತು ಸೆಲೆಕ್ಷನ್ ಆಗ್ತವೆ ಇಲ್ವೋ ಅಂತೇಳಿ. ಆಕಾಶವಾಣಿ ಬಿ ಗ್ರೇಡು ಕಲಾವಿದರು ಇದ್ರು ಇರ್ಬೋದು, ಇದೇವಿ, ಆದ್ರೂ ಕೂಡ ಸೆಲೆಕ್ಷನ್ ತೀರ್ಪುಗಾರದು ಬೇರೆ ಬೇರೆ ವಿಂಗಲ್ಲಿ ಅವರು ಇದು ಮಾಡ್ತಾ ಇರ್ತಾರೆ. ಸೊ ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸವೇ ನಮ್ಮ ದೂರದರ್ಶನ ವಾಹಿನಿಯ ಸುಧಾಕರ್ ಸರ್ ಅವರು ನಮಗೆ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೊಟ್ಟರು. ನೀವು ಜಾನಪದ ರಿಯಾಲಿಟಿ ಶೋ ಅಂತ ಹೇಳಿದ್ರು ನಮ್ಗೆ ಅವತ್ತು, ಅದಕ್ಕೆ ಆಯ್ಕೆ ಆಗಿದ್ದೀರಿ ಪಾಟೀಲ್ರೆ, ಹಿಂಗೆ 3ನೇ ತಾರೀಕು ಬರಬೇಕು ಅಂತ ಹೇಳಿದ್ರು. ಇವತ್ತು ಇಲ್ಲಿ ಆಗಲೇ ಅದು ಗಾನ ಸಿಂಚನ ಅಂತಕ್ಕಂಥ ಒಂದು ಹೆಡಿಂಗ್ ಅಲ್ಲಿ ನಮ್ಮನ್ನ ಇಲ್ಲಿ ಬಂದು ಕರೆಸಿ ಹಾಡಿಸ್ತಾ ಇದ್ದೀರಾ. ಮತ್ತೊಮ್ಮೆ ನಾನು ಚಂದನ ವಾಹಿನಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಐಶ್ವರ್ಯ ಮೇಡಮ್, ಥ್ಯಾಂಕ್ ಯು. ಪಾಟೀಲ್ ಸಾಹೇಬ್ರು ಕೊನೆಗೂ ಹೇಳಿದ್ರು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ನಿರೂಪಣೆಗೆ ಒಂದು ಆಡಿಷನ್ ಇದ್ರೆ ಪ್ಲೀಸ್ ನಮ್ಮ ಪಾಟೀಲ್ರನ್ನು ಕಳಿಸ್ಬಿಡಿ. ನನ್ನ ಜೊತೆ ಒಂದು ಆಂಕರ್ ಬೇಕಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾವ ಹಾಡು ಹಾಡ್ತಿದ್ದೀರಿ ಸರ್? ಊರಿಗೆ ಹೋಗಿ ವಾರ ತಿರುಗಿತವ್ವ ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ, ಅವನು ಯಾಕೆ ಬರಲಿಲ್ಲ ಆ ಹಾಡಲ್ಲಿ ಕೇಳಿ ಆನಂದಿಸಿರಿ, ಆಶೀರ್ವದಿಸಿರಿ ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಈ ಹಾಡನ್ನ ಊರಿಗೆ ಹೋಗಿ ಯಾಕೆ ಒಂದು ವಾರ ಆದ್ಮೇಲೂ ಬಂದಿಲ್ಲ ಅಂತ ಅವ್ರು ಹಾಡಲ್ಲಿ ಹೇಳ್ತಾರಂತ ಕೇಳ್ಬಿಟ್ಟಳ. ಊರಿಗೆ ಹೋಗಿ ವಾರ ತಿರುಗಿತವ್ವ ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ. ಊರಿಗೆ ಹೋಗಿ ವಾರ ತಿರುಗಿತವ, ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ, ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ. ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ, ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ, ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ. ದಿನ ಹೋಗಿ ಬಂದ ಬಿಡುತ್ತೇನಂತ ಕೊಟ್ಟ ಹೋಗ್ಯಾನ ವಚನ, ಕೊಟ್ಟ ಹೋಗ್ಯಾನ ವಚನ ಒಂದರ ಮುಂದ ಏಸೋ ದಿನ. ಒಂದ ದಿನ ಹೋಗಿ ಬಂದ ಬಿಡುತ್ತೇನಂತ ಕೊಟ್ಟ ಹೋಗ್ಯಾನ ವಚನ, ಕೊಟ್ಟ
ಬಿಟ್ಟ ಹೋಗೆನ ವಚನ ಒಂದರ ಮುಂದ ಏಸೋದಿನ ಹಂಗ ಸಾಗ್ಯಾವಲ್ಲ ಸುದ್ದಿ ಯಾವುದೆಲ್ಲ ಆಗೈತೇತು ಏನ ಹಂಗ ಸಾಗ್ಯಾವಲ್ಲ ಸುದ್ದಿ ಯಾವುದೆಲ್ಲ ಆಗೀತೀತು ಏನ ಹಂಗ ಸಾಗ್ಯಾವಲ್ಲ ಸುದ್ದಿ ಯಾವುದೆಲ್ಲ ಆಗೀತೀತು ಏನ ಆಗೀತೀತು ಏನ ಬರದೇ ಇರಲಕ ಏನ ಕಾರಣ ಆಗೀತೀತು ಏನ ಬರದೇ ಇರಲಕ ಏನ ಕಾರಣ ಊರಿಗೆ ಹೋಗಿ ವಾರ ತಿರುಗಿತವ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ನನ್ನವ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ನನ್ನವ ಬರಲೇ ಇಲ್ಲ. ಈ ನಮ್ಮ ಸ್ವೀಟ್ 16 ಪಾಟೀಲ್ರ ಬಗ್ಗೆ ಅರ್ಚನಾ ಮ್ಯಾಮ್, ಇಷ್ಟು ಜೋಶ್ ಇರೋರ ಬಗ್ಗೆ ನಿಮ್ಮ ಮಾತುಗಳು. ನಾವೆಲ್ಲ ನಾಚ್ಕೋಬೇಕು ಸರ್ ನಿಮ್ಮನ್ನು ನೋಡಿ. ನಿಮ್ಮ ಈ ಹುಮ್ಮಸ್ಸಿಗೆ, ನಿಮ್ಮ ಈ ಶಕ್ತಿಗೆ, ನಿಮ್ಮ ಜೀವನೋತ್ಸಾಹಕ್ಕೆ ನಾನು ಎದ್ದು ನಿಂತು ಶಿರಬಾಗಿ ನಮಿಸ್ತೇನೆ ಸರ್. ನಮಸ್ತೆ ಮೇಡಮ್, ಧನ್ಯವಾದಗಳು ಧನ್ಯವಾದಗಳು ಮೇಡಮ್. ಕಲೆಯನ್ನು ಕಲಿಯೋದಕ್ಕೆ ಯಾವುದೇ ವಿಧವಾದ ಕಲೆ ಇರಬಹುದು, ಅದರ ಕಲಿಕೆಗೆ ಮತ್ತು ಅದರ ಪ್ರದರ್ಶನಕ್ಕೆ ಯಾವುದೇ ಒಂದು ವಯಸ್ಸಿನ ಕಟ್ಟುಪಾಡು ಇಲ್ಲ ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ ಸರ್. ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ. ನಮ್ಮ 16ರ ಹದಿಹರೆಯದ ಹುಡುಗನಿಗೆ ಮತ್ತೊಂದು ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದಗಳು ಮೇಡಮ್. ಮುಂಬರುವ ದಿನಗಳಲ್ಲಿ ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಲ್ಕಲ್ ಸೀರೆ ಸಿಕ್ಕಾಪಟ್ಟೆ ಫೇಮಸ್, ಅಷ್ಟೇ ಫೇಮಸ್ ಆಗೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೈಷ್ಣವಿ ಗೂಳಿ. ಅದಕ್ಕಿಂತ ಮುಂಚೆ ಒಂದು ವಿಟಿ ನೋಡುವಂತ ಸಮಯ. ವಿಟಿ ಪ್ಲೀಸ್. 13 ವರ್ಷಗಳಿಂದ ತನ್ನ ಉಸಿರಿನ ಲಯದಲ್ಲೇ ಸಂಗೀತದ ಸ್ವರಗಳನ್ನ ಬೆರೆಸಿಕೊಂಡ ಗಾಯಕಿ. ಅಮ್ಮನ ಹಾಡುವ ಕನಸಿಗೆ ಈ ಮಗಳೇ ನನಸಿನ ಮಂದಾರ. ಮಗಳು ವೈಷ್ಣವಿಗಾಗಿ ಸಂಗೀತ ಕಲಿತು ಹಾಡಿನ ಹಂಬಲವನ್ನು ಹುಟ್ಟಿಸಿದ ಅಮ್ಮನಿಗೆ ಸಂಗೀತ ಸಾಧನೆಯನ್ನೇ ಉಡುಗೊರೆಯಾಗಿ ಕೊಡಬೇಕೆನ್ನುವ ವೈಷ್ಣವಿಗೆ ತಾಯಿಯೇ ಮೊದಲ ಟೀಚರು. ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಸಂಗೀತ ಆಸಕ್ತರು ಇರುವುದರಿಂದ ಮನೆಯಲ್ಲಿ ನಿಜವಾಗ್ಲೂ ಕೂಡ ಆಕೆಯಿಂದನೇ ನಾವು ಕಲ್ತಿದ್ದು ಜಾಸ್ತಿ ಅಂತಾನೆ ಹೇಳ್ಬೋದು. ಚಾಲುಕ್ಯ ಉತ್ಸವ, ಹಂಪಿ ಉತ್ಸವ, ಮೈಸೂರು ದಸರಾ ಉತ್ಸವಗಳ ವೇದಿಕೆಗಳಲ್ಲಿ ಹಾಡಿದ ಖುಷಿ ವೈಷ್ಣವಿಯವರದ್ದು. ರಾಜು ಪವಾರ್ ಸರ್ ಹತ್ರ ನನ್ನ ಮೊದಲ ಗುರುಗಳವರು, ಅವ್ರ ಹತ್ರ ನಾನು ಸಂಗೀತ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಂದು ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕಿ ಗೆದ್ದು ಬರ್ಲಿ ಅಂತ ನನ್ನ ಆಸೆ ಐತಿ. ಅದ್ರ ಜೊತೆ ಆಕಿ ಬೆಳೆದಂದ್ರೆ ನಮಗೂ ಹೆಮ್ಮೆ ಅನ್ಸುತ್ತೆ. ನಮ್ಮ ಗಾಯಕಿ, ನಮ್ಮ ಸಾರಥಿ ಆಕಿನೂ ಬೆಳಿತಾಳಂತ ನನಗೂ ಒಂದು ಹಂಬಲ. ಈ ಉತ್ತರ ಕರ್ನಾಟಕದೊಳಗ ಒಳ್ಳೆ ಹೆಸರನ್ನ ಮಾಡ್ತಾಳಂತ ನಮ್ಮ ಆಸೆ ಐತಿ. ರಾಷ್ಟ್ರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹಾಡುವ ಕನಸು ಹೊತ್ತು ಚಂದನದ ಗಾನ ಸಿಂಚನ ರಿಯಾಲಿಟಿ ಶೋಗೆ ಆಯ್ಕೆಯಾಗಿರುವ ಇಳಕಲ್ಲಿನ ಬೆಡಗಿ ವೈಷ್ಣವಿ ಗುಳಿಗೆ ಗುಡ್ ಲಕ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಮ್ಮ ಇಳ್ಕಲ್ಲಿನ ಬೆಡಗಿ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಇಳ್ಕಲ್ ಸೀರೆ ಉಟ್ಕೊಂಡು ಸೂಪರ್ ಆಗಿ ಕಾಣಿಸ್ತಿದ್ದೀರಾ ನೀವು ಇವತ್ತು. ಓಕೆ, ಇಳ್ಕಲಲ್ಲಿ ಸೀರೆ ಸಿಕ್ಕಾಪಟ್ಟೆ ಫೇಮಸ್ಸು. ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಡೆಫಿನೆಟ್ಲಿ ನಾನು ನೀವು. ಈಗ ಆ್ಯಕ್ಚುಲಿ ಲಂಬಾಣಿ ಭಾಷೆಯಲ್ಲಿ ನೀವು ಹಾಡನ್ನು ಕೂಡ ಹಾಡಿದ್ದೀರಿ, ಜೊತೆಗೆ ಆಲ್ಬಮ್ ಸಾಂಗ್ಸ್ ಹಾಡಿದ್ದೀರಿ, ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮಗೆ ಸಿಕ್ಕಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಕಷ್ಟು ಒಲವು ಇಟ್ಕೊಂಡಿದ್ದೀರಿ, ತುಂಬ ವರ್ಷದಿಂದ ಕಲಿತಿದ್ದೀರಿ. ಗಾನ ಸಿಂಚನದ ಬಗ್ಗೆ ನಿಮ್ಮ 2 ಮಾತು. ಆ್ಯಕ್ಚುಲಿ ಈ ಒಂದು ಗಾನ ಸಿಂಚನ ಒಂದು ಶೋ ಸಿಕ್ಕಿದ್ದೇ ಒಂದು ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಮೊದಲಿಗೆ ನಾನು ಗಾನಗರಡಿ ಕಾರ್ಯಕ್ರಮಗಳಲ್ಲಿ ಬಂದಿದ್ದೆ. ಮುನಿರಾಜ್ ಸರು ಜಾನಪದ ಹಾಡುಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೀಡಿದರು. ಅದೇ ರೀತಿ ಈ ಒಂದು ಗಾನ ಸಿಂಚನ ಒಂದು ಕಾಂಪಿಟೇಷನಲ್ಲಿ ಅದ್ಭುತವಾದ ಜಡ್ಜಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ. ಅವ್ರ ಮುಂದೆ ಹಾಡೋದೇ ಒಂದು ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಪಾರ್ಚುನಿಟಿಗೆ ಚಂದನ ವಾಹಿನಿಗೆ ತುಂಬ
ಧನ್ಯವಾದಗಳು. ನಿಮ್ಮ ಭಾಷೆ ಕೇಳೋದೇ ಭಾಳ ಸೊಗಸಾಯ್ತು ನೋಡ್ರಿ. ಇವಾಗ ಯಾವ ಹಾಡು ಹಾಡ್ತಿದ್ದೀರಿ? ಯಾತಕ್ಕೆ ಮಳೆ ಹೋದವು ಶಿವ ಶಿವ ಲೋಕ ತಲ್ಲಣಿಸುತ್ತಾವು. ಓಕೆ, ಹಾಗಿದ್ರೆ ಈ ಒಂದು ಹಾಡನ್ನ ಕೇಳುವಂತಹ ಸಮಯ ನಮ್ಮ ವೈಷ್ಣವಿ ಅವರ ಧ್ವನಿಯಲ್ಲಿ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಬೇಕಿಲ್ಲದಿದ್ದಾಗ ಬೆಂಕಿಯ ಮಳೆ ಸುರಿದು, ಬೇಕಿಲ್ಲದಿದ್ದಾಗ ಬೆಂಕಿಯ ಮಳೆ ಸುರಿದು ಉರಿಸಿಕೊಳ್ಳಲು ಬಾರದೆ, ಉರಿಸಿಕೊಳ್ಳಲು ಬಾರದೆ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು. ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು. ಮಕ್ಕಳನ್ನು ಮಾರುಂಡು ದುಃಖವನ್ನು ಪಡುತ್ತಾರೆ, ಮಕ್ಕಳನ್ನು ಮಾರುಂಡು ದುಃಖವನ್ನು ಪಡುತ್ತಾರೆ. ಮುಕ್ಕಣ್ಣ ಮಳೆ ಕರುಣಿಸೋ, 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 ಮುಕ್ಕಣ್ಣ ಮಳೆ ಕರುಣಿಸೋ. ಸರ್, ನಾರಾಯಣ ಸ್ವಾಮಿ ಸರ್, ಇದ್ರ ಬಗ್ಗೆ, ಈ ಒಂದು ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ವೈಷ್ಣವಿ ಅವರೇ, ಒಳ್ಳೆ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ರಿ. ಯಾತಕ್ಕೆ ಮಳೆ ಹೋದವು ಲೋಕ ತಲ್ಲಣಿಸುತ್ತದು ಅಂತ. ಇದು ಒಂದು ರೀತಿಯ ನಮ್ಮ ರೈತರ ಬದುಕಿನ ಬಗ್ಗೆ ಸಂಬಂಧ ಇರತಕ್ಕಂಥ ಒಂದು ಹಾಡೋದು. ಮಳೆ ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಹಾಗಾಗಿ ಅದರಲ್ಲಿ ಒಳ್ಳೆಯ ಅರ್ಥಗರ್ಭಿತವಾದ ಹಾಡು. ಆ ಪೂರ್ತಿ ಹಾಡಲ್ಲಿ ಅದನ್ನು ಸಾರಾಂಶವನ್ನು ಕೇಳಿದ್ರೇ ಕಣ್ಣಲ್ಲಿ ಒಂದು ರೀತಿ ನೀರು ಬರೋ ರೀತಿ ಆಗುತ್ತೆ. ಒಳ್ಳೆಯ ಹಾಡನ್ನು ನೀವು ಕೊಟ್ಟಿದ್ದೀರಿ. ಇದೇ ರೀತಿ ಮುಂದಿನ ಹಾಡುಗಳು ನಿಮ್ಮ ಉತ್ತಮ ಆಯ್ಕೆ ಆಗಿರಲಿ ಅಂತೇಳಿ ನಾನು ಶುಭ ಕೋರ್ತೇನೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಅವರೇ, ಒಳ್ಳೆಯದಾಗಲಿ. ಮುಂದೆ ಕಾವ್ಯಜಿ ಆಚಾರ್ ಅವರ ವಿಟಿಯನ್ನು ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಹಾಡೋದರಲ್ಲಿ ಬೆಸ್ಟ್, ಭರತನಾಟ್ಯದಲ್ಲಿ ಎಕ್ಸಲೆಂಟ್ ಈ ನಮ್ಮ ಕಾವ್ಯ ಆಚಾರ್. ಆನಂದ್ ಮಾದಲ್ಗೆರೆ ಸರ್ ಹತ್ರ ನಾನು ಸುಗಮ ಸಂಗೀತ ಕಲಿಯೋದಕ್ಕೆ ಹೋಗ್ತಾ ಇದ್ದೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ಗೆ ಸೇರಿಕೊಂಡೆ ವೆಂಕಟೇಶ್ ಆಳ್ಕೋಟ್ ಸರ್ ಹತ್ರ. ಡ್ಯಾನ್ಸ್ ಕಲಿತಿದ್ದು ಗುರುಗಳ ಹೆಸರು ವಿದುಷಿ ಶ್ರೀಮತಿ ಲತಾ ಕೆ ಶಂಕರ್ ಹತ್ರ. ಒಬ್ಬ ಪೇರೆಂಟ್ ಆಗಿ ಅವಳಿಗೆ ಏನೇನು ಪ್ರೋತ್ಸಾಹ ಕೊಡಬೇಕು ಓದಲಿಕ್ಕೆ, ಕಲೆಗಳಲ್ಲಿ, ಆ ಥರದಕ್ಕೆಲ್ಲ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ, ಎನ್ಕರೇಜ್ಮೆಂಟ್ ಮಾಡಿದ್ದೀವಿ. ತಮ್ಮ ತಾತನ ಜೀನಿಂದಲೇ ತಮಗೂ ಆರ್ಟು ಹಾರ್ಟಲ್ಲಿ ಬೆರೆತು ಹೋಗಿದೆಯಂತೆ. ನನಗೆ ಒಂದು ಕನಸಿತ್ತು ಕೂಡ. ನಮ್ಮ ತಂದೆಯವರು ದೊಡ್ಡ ಕಲಾವಿದರು ಕೂಡ. ಅವರು ಹಿಂದೂಸ್ತಾನಿ ಗಾಯಕರು ಹೌದು, ನಾಟಕ ರಂಗಭೂಮಿ ಕಲಾವಿದರು ಆಗಿದ್ದರು. ಅವರು ಹೋದ್ಮೇಲೆ ನಾವು ಯಾವುದೂ ಅದನ್ನು ರೀಚ್ ಮಾಡೋಕ್ಕೆ ಆಗಿರಲಿಲ್ಲ.
ಇವಾಗ ನನ್ನ ಮಗಳಲ್ಲಿ ನಾನು ಅದು ನೋಡಬೇಕು ಅನ್ನೋ ಆಸೆ ನನಗೆ ಮುಂಚೆಯಿಂದನೂ ಇತ್ತು. ಹಾರ್ಮೋನಿಯಮು ಮತ್ತು ತಾಳ್ಮಲೆಲ್ಲ ತಂದುಕೊಟ್ಟು ಅವಳಿಗೆಲ್ಲ ಅಭ್ಯಾಸ ಮಾಡಲಿ ಅಂತ ರೆಡಿ ಮಾಡಿದೆ. ಅವಳು ಅದನ್ನು ಸಾಧನೆ ಮಾಡಿದ್ಲು ಕೂಡ. ನಮ್ಮ ತಂದೆಯವ್ರನ್ನ ನಾನು ಅವಳಲ್ಲಿ ನೋಡ್ತಾ ಇದ್ದೀನಿ. ತೊದಲು ಮಾತನಾಡೋ 4ರ ಪ್ರಾಯದಲ್ಲೇ ಆಲಾಪಗಳನ್ನ ಮೆಲುಕು ಹಾಕ್ತಾ ಇದ್ದ ಕಾವ್ಯಣಿಗೆ ತಾಯಿಯು ಸಂಗೀತಗಾರ್ತಿಯಾಗಿ ಹಾಡೋದಕ್ಕೆ ಇನ್ನಷ್ಟು ಬೂಸ್ಟ್ ಮಾಡ್ತಾರಂತೆ. ಕಾವ್ಯ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಹುಡುಗಿ ಅಪಾರ್ಟ್ಮೆಂಟಲ್ಲಿ. ನಮ್ಮ ಮಕ್ಕಳಿಗೆ ಕೆಲವೊಂದ್ಸಲ ಟ್ಯೂಷನ್ ಹೇಳ್ಕೊಡ್ತಾಳೆ. ನಮ್ಮೆಲ್ಲರಿಗೂ ಅವಳ ಕಂಡ್ರೆ ತುಂಬ ಇಷ್ಟ. ಅವಳಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಅವಳಿಗೆ ಒಳ್ಳೇದಾಗಲಿ ಅಂತಂದೇಳಿ ಆಶೀರ್ವಾದ ಮಾಡ್ತಾನೆ. ತುಂಬ ಖುಷಿಯಾಗಿದೆ ಸೆಲೆಕ್ಟ್ ಆಗಿರೋದು. ಒಳ್ಳೇದಾಗಲಪ್ಪ. ಸದ್ಯ ಸಿವಿಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿ ಇಂಟೀರಿಯರ್ ಡಿಸೈನಿಂಗ್ ಕಲಿತಾ ಇರೋ ಕಾವ್ಯ ಕನಿಕೆಯ ಲೈಫಿಗೆ ತಮ್ಮ ಫ್ಯಾಮಿಲಿಯ ಕಲಾ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವ ಹಂಬಲ. ಆಲ್ ದ ವೆರಿ ಬೆಸ್ಟ್ ಕಾವ್ಯ. ಆಲ್ ದ ಬೆಸ್ಟ್ ಕಾವ್ಯ. ಆಲ್ ದ ಬೆಸ್ಟ್ ಕಾವ್ಯ. ಗಾನ ಸಿಂಚನದಲ್ಲಿ ಕಾವ್ಯ ಅವರ ಮ್ಯೂಸಿಕ್ ಜರ್ನಿಗೆ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಬೆಂಗಳೂರಿನ ಕಾವ್ಯ ಜಿ ಆಚಾರ್ ಅವರಿಗೆ. ಹಾಯ್ ಕಾವ್ಯ, ಹೇಗಿದ್ದೀರಿ? ಹಾಯ್, ಚೆನ್ನಾಗಿದ್ದೀವಿ. ನೀವು? ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ನಮ್ಮ ಬೆಂಗಳೂರಿನ ಕಾವ್ಯ ಜಿ ಆಚಾರ್, ಇವರ ತಾತನವರು ಬಯಲಾಟದ ಗುರುಗಳು. ಇವ್ರ ತಾಯಿ ಇವಾಗ್ಲೂ ಕೂಡ ಸಂಗೀತವನ್ನ ಕಲಿತಿದ್ದಾರೆ. ಅಬ್ಬಾ, ಸೂಪರ್ ಬ್ಯಾಕ್ಗ್ರೌಂಡ್. ನಿಮಗೆ ಜನಪದ ಹಾಡುಗಳ ಬಗ್ಗೆ ಒಲವು, ಸಂಗೀತದ ಬಗ್ಗೆ ಒಲವು, ಅಫ್ಕೋರ್ಸ್ ತಾಯಿಯಿಂದ ತಾತಾಯಿಂದ ಎಲ್ಲ. ಗಾನ ಸಿಂಚನದವರೆಗೆ ನಿಮ್ಮ ಪಯಣ? ಜಾನಪದ ಗೀತೆಗಳ ಬಗ್ಗೆ, ಸುಗಮ ಸಂಗೀತದ ಬಗ್ಗೆ ನನಗೆ ಅಫ್ಕೋರ್ಸ್ ತಾತದಿಂದನೇ ಬಂದಿರೋದು, ಬ್ಲಡ್ಡಲ್ಲೇ ಬಂದಿದೆ. ಆ್ಯಂಡ್ ಅವರು ಸ್ವಲ್ಪ ಬೇಗ ತೀರ್ಕೊಂಡಿರೋದ್ರಿಂದ ಆನಂದ್ ಮಾದಲ್ಗೆರೆ ಸರ್ ಅವರ ಹತ್ರ ಸಂಗೀತದ ಪಾಠ ತೊಗೊಂಡಿದ್ದು. ಅವರಿಂದ ನನಗೆ ಸುಗಮ ಸಂಗೀತ ಮತ್ತು ಜಾನಪದ ಗೀತೆಗಳ ಬಗ್ಗೆ ಎಲ್ಲದ್ರದ್ದು ಅವರೇ ನನಗೆ ಗೈಡೆನ್ಸ್ ಕೊಟ್ಟಿದ್ದು. ಸೊ ಅಲ್ಲಿಂದನೇ ಗಾನ ಸಿಂಚನವರೆಗೂ ಬಂದ್ರಿ. ಹೌದು. ಇದು ನಿಮ್ಮ ಮೊಟ್ಟ ಮೊದಲನೇ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರೋದಲ್ವಾ? ಹೇಗೆ ಅನಿಸ್ತಾ ಇದೆ? ಎಕ್ಸೈಟ್ಮೆಂಟಾ? ವೆರಿ ಎಕ್ಸೈಟೆಡ್. ನೋಡಬೇಕು. ಹೋಪ್ ದಿಸ್ ಜರ್ನಿ ವಿಲ್ ಬಿ ವೆರಿ ವಂಡರ್ಫುಲ್ ಆ್ಯಂಡ್ ಆಫ್ ಕೋರ್ಸ್ ಇಟ್ ವಿಲ್ ಬಿ ವಂಡರ್ಫುಲ್. ಓಕೆ, ಈಗ ಯಾವ ಹಾಡನ್ನು ಹಾಡ್ತೀರಿ? ಗಲ್ಲು ಗಲ್ಲೆನು ತಾಗೆಜ್ಜೆ. ಏ ವಾವ್, ಓಕೆ, ಕೇಳೋಣ. ಮುನಿರಾಜು ಸರ್, ಗಲ್ಲು ಗಲ್ಲಿನ ತಾಗೆಜ್ಜೆ ಆಗಲಿ ಅಥವಾ ಮುಂಜಾನೆದು ಕುಂಬಾರಣ್ಣ ಆಗಲಿ, ಇದೆಲ್ಲ ನಾವು ಸಣ್ಣ ವಯಸ್ಸಿಂದ ಕೇಳ್ಕೊಂಡೇ ಬೆಳೆದವರು. ಅಂದರೆ ಜನಪದ ಹಾಡುಗಳು ಇದರಿಂದನೇ ನಮಗೆ ಶುರು. ಎಲ್ಲರೂ ಯಾವ ಹಾಡು ಗೊತ್ತಿಲ್ಲ ಅಂದರೂ ಬಹುಶಃ ಈಗಿನ ಮಕ್ಳಿಗೂ ಗಲ್ಲು ಗಲ್ಲಿನ ತಾಗೆಜ್ಜೆ ಅಂತ ಅವ್ರ ಅಜ್ಜಿನೋ ಅವ್ರ ಮಮ್ಮಿನೋ ಇನ್ಯಾರೋ ಒಬ್ರು ಹೇಳ್ಕೊಟ್ಟಿರ್ತಾರೆ. ಸೊ ಈ ಹಾಡು
ಹಾಗೂ ನಮ್ಮ ಕಾವ್ಯ ಅವರ ಗಾಯನ ಹೇಗಿತ್ತು? ಕಾವ್ಯ ಜಿ ಜೆ ಜೆ ಓಕೆ. ಓ ಕಾವ್ಯ ಜಿ ಅಂದರೆ ಬೇರೆ ಅರ್ಥ ಆಗುತ್ತಲ್ವಾ? ತಂದೆಯವರ ಹೆಸರಲ್ವಾ? ಈ ಗಲ್ಲು ಗಲ್ಲಂತಾಗೆ ಜೆ ನೀವು ಹೇಳಿದಾಗೆ ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ. ಇತ್ತೀಚೆಗೆ ಒಂದು ನಡವಳಿಕೆಗಳು ಎಲ್ಲರದು, ಇವರು ಸುಗಮ ಸಂಗೀತ ಗಾಯಕರು, ಇವರು ಜನಪದ ಗಾಯಕರು ಅಂಥೇಳಿ ವರ್ಗೀಕರಣ ಮಾಡೋಕ್ಕೆ ನಿಂತಿದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಮೂಲ ಜನಪದ ಹಾಡುಗಳನ್ನು ಒಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ತಂದು ಧ್ವನಿ ಕ್ಯಾಸೆಟ್ಗಳ ಮೂಲಕ ಪರಿಚಯ ಮಾಡಿದ್ದೇ ಸುಗಮ ಸಂಗೀತ ಗಾಯಕರು. ಈ ಗಲ್ಲು ಗಲ್ಲಂತ ಗೆಜ್ಜೆಯ ಹಾಡೆಲ್ಲ, ನಿಂಬಿಯ ಹಾಡುಗಳೆಲ್ಲ ಇವತ್ತು ಜನಪದ ಅಂದರೆ ಅವುಗಳೇ, ಆ 10 ಹಾಡುಗಳೇ ಜನಪದ ಅಂತ ತಿಳ್ಕೊಂಡಿರೋದು. ಆದರೆ ನನ್ನ ಇದೇನೆಂದರೆ, ನೀವು ಜನಪದ ಹಾಡುಗಳನ್ನ ಅದನ್ನು ಹಾಡ್ರಿ, ಸಂತೋಷ, ಅದನ್ನು ಹಾಡ್ತಾ ಇರಿ. ಅದ್ರ ಜೊತೆಗೆ ಬೇರೆ ಬೇರೆ ಪ್ರಕಾರಗಳ ಹಾಡುಗಳು ತುಂಬ ಇದೆ, ಹುಡುಕಿದ್ರೆ ಸಿಗುತ್ತೆ. ಗುರುಗಳು ಇದ್ದಾರೆ, ಕೇಳಿದ್ರೆ ಕೊಡ್ತಾರೆ. ಆ ಹಾಡುಗಳನ್ನ ಇನ್ನಷ್ಟು ಕಲಿತು ಹಾಡೋ ಪ್ರಯತ್ನ ಮಾಡ್ತೀರಿ ಅಂತ ನಾನು ನಿಮ್ಮನ್ನು ಭರವಸೆ ಇಟ್ಕೊಂಡು ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತಷ್ಟು ಹಾಡುಗಳನ್ನ ನಿಮ್ಮ ಧ್ವನಿಯಲ್ಲಿ ಮುಂಬರುವ ದಿನಗಳಲ್ಲಿ ಕೇಳೋದಕ್ಕೆ ನಮಗೂ ಸಿಕ್ಕಾಪಟ್ಟೆ ಇಷ್ಟ. ಸಿಗೋಣ ಬೇಗ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ಜನಮನದ ಪದಪಯಣ ಗಾನ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ವಿರಾಮ ನೀಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ